ಏಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಇಡ್ಲಿ ಮಾಡ್ತಾ ಇದೀನಿ ರೇಷನ್ ಅಕ್ಕಿಯನ್ನ ಬಳಸಿ. ಅದರಲ್ಲೂ ಸೋಡಾ, ಅವಲಕ್ಕಿ ಮತ್ತೆ ಸಾಬೂದಾನ 3 ಕೂಡ ಯೂಸ್ ಮಾಡ್ದಲೇ ಮಾಡ್ತಾ ಇದೀನಿ. ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಒಂದು ಕೆಂಪು ಚಟ್ನಿಯನ್ನು ಕೂಡ ಮಾಡ್ತಾ ಇದೀನಿ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಟ್ನಿಯನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ಮತ್ತು ಕಡಲೆಯನ್ನು ತಗೊಂಡಿದ್ದೀನಿ, ಕಾಯಿ, 1 ಸ್ಪೂನ್ ಜೀರಿಗೆ ಮತ್ತು ಮೆಣಸನ್ನು ತಗೊಂಡಿದ್ದೀನಿ. ಕಾಯಿನ ಪ್ರಮಾಣ ಸ್ವಲ್ಪ ಕಡಿಮೆ ತಗೊಂಡು ಕಡಲೆ ಪ್ರಮಾಣ ಸ್ವಲ್ಪ ಜಾಸ್ತಿನ ತಗೊಂಡಿದ್ದೀನಿ. ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪನೇ ಶುಂಠಿ ಮತ್ತು ಹುಣಸೆ ಹಣ್ಣನ್ನು ಕೂಡ ಅದು ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಕೊಂಡು ಮೊದಲಿಗೆ ರುಬ್ಕೊಂಡ್ಬನ್ನಿ. ಸ್ವಲ್ಪ ರುಬ್ಕೊಂಡಾದ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಂಡ್ಬಂದಿದ್ದೀನಿ. ನೋಡಿ ಇವಾಗ ರುಬ್ಬಿದ್ದಾಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟ್ ರುಚಿನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟೇ 3 ಬಳಸಿದ್ದೀನಿ. ಬೇಕು ಅಂದರೆ ನೀವು ಉದ್ದಿನಬೇಳೆ, ಕಡಲೆಬೇಳೆನೂ ಕೂಡ ಹಾಕೊಬೋದು. ಈಗ ಇಷ್ಟೇ ವೆರಿ ಸಿಂಪಲ್ ಆಗಿರೋ ಚಟ್ನಿ, ಕೆಂಪು ಚಟ್ನಿ ರೆಡಿ ಆಯಿತು. ಸೇಮ್ ಹೋಟೆಲ್ ಥರ ಟೇಸ್ಟೇ ಇರುತ್ತೆ. ಇವಾಗ ಅಕ್ಕಿನ ತಗೊಂಡಿದ್ದೀನಿ ಇಡ್ಲಿಗೆ ನೆನೆಸೋದಕ್ಕೆ. ಇವಾಗ ಒಂದೇ ಗ್ಲಾಸಲ್ಲಿ, ಒಂದೇ ಅಳತೆಯಲ್ಲಿ, ಒಂದೇ ಒಂದು ಲೋಟನಾರು ಆಯಿತು, ಒಂದು ಬಟ್ಲನಾರು ಆಯಿತು ನೀವು ತಗೊಳ್ಳಿ. ಸೊಸೈಟಿಲಿ ಅಕ್ಕಿ ಕೊಡ್ತಾರಲ್ಲ ಆ ಅಕ್ಕಿನ ನಾನು ಬಳಸ್ತಾ ಇದ್ದೀನಿ. ಆ ಗ್ಲಾಸಲ್ಲಿ 2 ಗ್ಲಾಸಿನಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ನಂತರ ಅದೇ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆಯನ್ನು ಬಳಸ್ತಾ ಇದ್ದೀನಿ. ಇದಾದ ನಂತರ ಇದನ್ನು ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಧೂಳು ತುಂಬ ಇರುತ್ತೆ. ಅದಕ್ಕೋಸ್ಕರ ಒಂದು 4 ಸಲನಾದ್ರು ಕ್ಲೀನಾಗಿ ತೊಳ್ಕೊಂಡ್ರೆ ಇಡ್ಲಿ ಬೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ತೊಳ್ಕೊಬೇಕು. ನಾನು ಇದನ್ನು ಮಧ್ಯಾಹ್ನ 2 ಗಂಟೆ ಹಂಗೆ ನಾನು ನೆನೆಸ್ತಾ ಇದ್ದೀನಿ ಅಕ್ಕಿಯನ್ನು. ಚಳಿಗಾಲದಲ್ಲಿ ಜಾಸ್ತಿ ಉದುಗ್ ಬರಲ್ಲ, ಅದಕ್ಕೋಸ್ಕರ ಬೇಗನೆ ನೆನೆ ಹಾಕಿ ಬೇಗನೆ ರುಬ್ಬಿದರೆ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ. ಅದಕ್ಕೋಸ್ಕರ ನಾನು ಇವಾಗ ರಾತ್ರಿ 8 ಗಂಟೆ ಹಂಗೆ ನಾನು ರುಬ್ತಾ ಇದ್ದೀನಿ. ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಇದಕ್ಕೆ ಅನ್ನವನ್ನು ಉಪಯೋಗಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಅನ್ನ ರಾತ್ರಿ ಉಳಿದೇ ಇರುತ್ತೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ಕೂಡ ಇಡ್ಲಿ ತುಂಬ ಸಾಫ್ಟಾಗಿ ಮಾಡ್ಕೊಬೋದು. ಇದನ್ನು ಕೂಡ ನೀವು ಅಳತೆಯಲ್ಲಿ ಹಾಕಬೇಕು ಅಂದರೆ ಅದೇ ಸೇಮ್ ಗ್ಲಾಸಲ್ಲಿ 1 ಲೋಟದಷ್ಟು ಅನ್ನವನ್ನು ಹಾಕ್ಕೊಂಡ್ರೆ ಸಾಕು, ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ನಾನು ಅನ್ನವನ್ನು ಅಷ್ಟೇ 2 ಸಲ ನಾನು ರುಬ್ಕೊತೀನಿ. 2 ಸಲನೂ ಕೂಡ ಸ್ವಲ್ಪ ಸ್ವಲ್ಪ ಅನ್ನವನ್ನು ಸೇರಿಸ್ಕೊಂಡು ರುಬ್ಕೊತೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಬಳಸ್ಕೊಬೇಕು ಅಷ್ಟೇ. ಜಾಸ್ತಿ ನೀರು ತೆಳ್ಳಗೆ ಮಾಡ್ಕೊಬಾರ್ದು. ಇಷ್ಟು ಗಟ್ಟಿಗಿದ್ರೆ ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನೋಡಿ ಇಷ್ಟು ಗಟ್ಟಿಗಿರಬೇಕು. ತುಂಬ ತೆಳ್ಳಗಾಯಿತು ಅಂದರೆ ನಮಗೆ ಇಡ್ಲಿ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿ ಬರೋದಿಲ್ಲ. ಇದಾದ ನಂತರ ಮತ್ತೆ ಇನ್ನೊಂದ್ಸಲ ನಾನು ರುಬ್ಬಿ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ನಾವು ಈ ಅಳತೆಯಲ್ಲಿ ಹಾಕ್ಕೊಂಡ್ರೆ ನಮಗೆ ಯಾವ ಸೋಡಾ ಕೂಡ ಬೇಕಾಗಿಲ್ಲ, ಯಾವ ಅವಲಕ್ಕಿ, ಸಾಬೂದಾನ ಕೂಡ ಬೇಕಾಗಿಲ್ಲ. ಇಡ್ಲಿನೂ ಕೂಡ ಅಷ್ಟು ಬೆಳ್ಳಗೆ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನ ಓವರ್ ನೈಟ್ ಬಿಡ್ತಾ ಇದ್ದೀನಿ. ನಾನು ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಬಿಡ್ತಾ ಇದ್ದೀನಿ. ಈಗ ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ನೋಡಿ ತುಂಬ ಚೆನ್ನಾಗಿ ಉದುಗ್ ಬಂದಿದೆ. ಕೆಲವೊಂದು ಸಲ ಪಾತ್ರೆಯಿಂದ ಕೆಳಗೆಲ್ಲ ಚೆಲ್ಲೋಗ್ಬಿಡುತ್ತೆ ಉಕ್ಕಿ. ಆಗ ಇಡ್ಲಿ ನೋಡಿ ವ್ಯತ್ಯಾಸ ನೋಡಿ ಚೆನ್ನಾಗಿ ಬರೋದಿಲ್ಲ. ನಾರ್ಮಲ್ ಆಗಿ ಉದುಗ್ ಬಂದರೆ ಸಾಕು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಉಪ್ಪನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷ, ಒಂದು ಕಾಲು ಗಂಟೆ ಬಿಟ್ಟಿದ್ದೀನಿ. ನಿಜವಾಗ್ಲೂ ಯಾವ ಸೋಡಾ ಕೂಡ ಬೇಕಾಗಿಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಎಣ್ಣೆ ಸವರ್ಕೊಂಡು ಹಾಕೋದ್ರಿಂದ ತಟ್ಟೆಗೆ ಜಾಸ್ತಿ ಅಂಟೋದಿಲ್ಲ. ಅದಕ್ಕೋಸ್ಕರ ಇದ್ರ ಮೇಲೆ ಕಾಟನ್ ಬಟ್ಟೆ ಯೂಸ್ ಮಾಡಿ ನೀವು ಇಡ್ಲಿ ಕೂಡ ಹಾಕೊಬೋದು. ನೋಡಿ ಇವಾಗ ಪೂರ್ತಿ ಹಾಕಬೇಕು. ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಆಗೋಗುತ್ತೆ ಇಡ್ಲಿ. ತುಂಬ ಹಾಕಿದ್ರೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಈಗ ಎಲ್ಲದಕ್ಕೂ ಕೂಡ ನಾನು ಹಾಕ್ಕೊಂಡಾಗಿದೆ. ನಂತರ ಇವಾಗ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯನ್ನು ಇಟ್ಟು ಕೆಳಗೆ ನೀರನ್ನು ಇಟ್ಟು ಇವಾಗ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು 20 ನಿಮಿಷ ಬೇಯಿಸಿದ್ದೀನಿ. 20 ನಿಮಿಷ ಬೆಂದಾದ ನಂತರ ನೋಡಿ ತುಂಬ ಸಾಫ್ಟ್ ಆಗಿರೋ ಇಡ್ಲಿ, ನೋಡೋದಕ್ಕೂ ಕೂಡ ತುಂಬ ಬೆಳ್ಳಗೆ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಸಾಫ್ಟಾಗೂ ಕೂಡ ಬಂದಿದೆ. ನೋಡಿ ಮುಟ್ಟಿದ್ರೆ ಅಂಟಬಾರ್ದು, ಆ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಜಾಸ್ತಿ ಬೆಂತು ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 20 ನಿಮಿಷ ಆದರೆ ಸಾಕು. ನೋಡಿ ನಾನು ಸ್ಪೂನಿಗೆ ನೀರಲ್ಲಿ ಅದ್ದಿ ನಾವು ತೆಗಿಬೇಕು ಇಡ್ಲಿನ, ಆಗ ತುಂಬ ಚೆನ್ನಾಗಿ ಇಡ್ಲಿ ಬರ್ತವೆ. ಪ್ಲೇಟಿಗೂ ಕೂಡ ಜಾಸ್ತಿ ಅಂಟೋದಿಲ್ಲ. ತುಂಬ ಸಾಫ್ಟಾಗಿರೋ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.